ಕೃಷ್ಣ ಬೈರೇಗೌಡರ ಬಗ್ಗೆ ಅಷ್ಟು ಮಾತಾಡೋಷ್ಟು ದೊಡ್ಡ ಮನುಷ್ಯರಲ್ಲ ನಾವಲ್ಲ. ಅವರೆಲ್ಲ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ರೆವಿನ್ಯೂ ಮಿನಿಸ್ಟರ್ ಆಗಿ ತಗೊಂಡಂಥ ಕಾರ್ಯಕ್ರಮಗಳು ತೀರ್ಮಾನಗಳು ದೇಶ ನೋಡ್ತಾ ಇದೆ. ಇವತ್ತು ಅವ್ರನ್ನ ಒಳ್ಳೆ ಒಳ್ಳೆ ಒಂದು ತೀರ್ಮಾನಗಳು ಇವತ್ತು ರೈತರ ಪರವಾಗಿ ಆ ಇಲಾಖೆ ಪರವಾಗಿ ಕೊಡ್ತಾರಂಥವ್ರು. ಅವ್ರ ಹತ್ರ ತಪ್ಪು ಮಾಹಿತಿಯನ್ನು ಹೇಳಿಸ್ಬಿಟ್ಟಿದ್ದಾರೆ ಅಂತ. ಯಾರು ಹೇಳಿಕೊಟ್ಟು ಹೇಳೋ ಲೆವೆಲ್ ಲೀಡ್ರಲ್ಲ, ಅವ್ರದ್ದೇ ಅದು ಸ್ವಂತ ಬುದ್ಧಿ ಅದೇ. ಅವರು ಕೂಡ ಹೇಳುವಾಗ ಒಂದು ಮಾತು ಹೇಳಿದ್ದಾರೆ, ನೋಡಿ ಈ ಥರ ಮಾಹಿತಿ ಇದೆ, ಆದರೂ ಸಹಿತ ಇದು ತನಿಖೆ ಮಾಡಿ ಇನ್ನೂ ಡೀಟೇಲ್ಸ್ ರಿಪೋರ್ಟನ್ನು ತಗೊಂತೀನಿ ಅಂತ ಹೇಳಿದ್ದಾರೆ. ನೋಡಿ, ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಅಲ್ಲಿ ಏನಾನ ಇದ್ದರೆ ದಾಖಲೆಗಳು 2 ಥರ ಹೇಳ್ತಾ ಇದೆ. ಅವರು ಹೇಳಿದ್ದಾರೆ, ಒಂದು ಕಡೆ ಅವ್ರಿಗೆ ನಂಬಿಕಾಗಿದೆ ಅಂತಾರೆ, ಇನ್ನೊಂದು ಕಡೆ ಅದು ವಜಾ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ನನ್ನ ಅಧಿಕಾರಿಗಳ ಮುಖಾಂತರ ನಾನು ಅವಾಗಲೇ ಸ್ಟಾರ್ಟ್ ಮಾಡೋವಾಗ ಹೇಳಿದ್ದೀನಿ, ತಹಸೀಲ್ದಾರ್ ಮತ್ತು BO ಎಜುಕೇಷನ್ ಇಲಾಖೆ BO ಕಡೆಯಿಂದನೂ DC ಅವ್ರಿಗೆ ಲೆಟ್ರ್ ಹಾಕ್ಸಿದ್ದೀನಿ. ನಾನು ಸಂಬಂಧಪಟ್ಟಂಥವ್ರಿಗೆ ಲೆಟ್ರ್ ಹಾಕ್ಸಿ ಇದನ್ನು ನಮ್ಮ ಸರ್ಕಾರಿಗೆ ಸಂಬಂಧಪಟ್ಟಂಥದ್ದು, ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂಥದ್ದು ಇದ್ದರೆ ನಮಗೆ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಇದು ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದ್ದೀನಿ. ನಾನು ಅವತ್ತು ಹೇಳಿದ್ದೀನಿ, ಇದೇನಾದರೂ ಹ್ಯಾಂಡ್ ಓವರ್ ಆದರೆ ಒಳ್ಳೆ ಒಂದು ಡಿಪ್ಲೊಮಾ ಕಾಲೇಜು ಏನಾದರೂ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಆ ಜಾಗದ ತರ್ತೀನಿ ಅಂತ ಕೂಡ ನಾನು ಮೊದಲು ಹೇಳಿದ್ದೀನಿ. ಅದನ್ನು ನಾನು ಈಗಾಗಲೇ ನನ್ನ ಜವಾಬ್ದಾರಿ ಏನಿದೆ ಲೆಟ್ರ್ ಬರೆಸಿದ್ದೀನಿ. ನಾನು DC ಅವ್ರಿಗೂ ಮಾತಾಡಿದ್ದೀನಿ. ಇದೆಲ್ಲ ತೆರೆ ಆಗಬೇಕಾದ್ರೆ ಇದಕ್ಕೆ ಒಂದು ಫೈನಲ್ ಒಂದು ರಿಪೋರ್ಟ್ ನೀವು ಕೊಡಬೇಕು ಅಂತ ನಾನು DC ಅವ್ರಿಗೆ ಹೇಳಿದ್ದೀನಿ. DC ಅವರು ಕೂಡ ತುಂಬ ಇಂಟ್ರೆಸ್ಟ್ ಆಗಿ ನೆನ್ನೆ ಸುರೇಶ್ ಕುಮಾರ್ ಅವರು ಕೂಡ ಬಂದು ಮಾತಾಡಿದ್ರಂತೆ. ನಾನು ಅದನ್ನು ಮಾತಾಡಿದ್ದೀನಿ. ಇದನ್ನು ಪ್ರಸ್ತಲಕ್ಕೆ ತಗೊಳಕ್ಕೆ ಹೋಗ್ತಾರೆ, ಇದನ್ನು ಕರೆಕ್ಟ್ ನೀವು ಒಂದು ಫೈನಲ್ ರಿಪೋರ್ಟ್ ಕೊಡಬೇಕಾಗ್ತದೆ ಅಂತ DC ಅವರು ತುಂಬ ಆಸಕ್ತಿಯಿಂದ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಅದು ರಿಪೋರ್ಟು ಕ್ಲಿಯರ್ ಆದಮೇಲೆ ನಾವು ಏನು ಅಂತ ಗೊತ್ತಾಗ್ತದೆ. ಆಗಬೇಕಲ್ಲ, ಅದು ಸಂಬಂಧಪಟ್ಟ ಅಧಿಕಾರಿಗಳು ಅದು ರಿಪೋರ್ಟ್ ಕ್ಲಿಯರ್ ಮಾಡಬೇಕು. ಇವತ್ತಿಂದಲ್ಲ, ಅದು ನಾನು ಮೊದಲು ಮಾತಾಡುವಾಗ ಹೇಳಿದೆ, ಇಷ್ಟು ಇದೆ ಏನು ಅಗಲಕೋಟೆ ಸೀನಪ್ಪನ ಜೋಡಿದಾರರು ಆ ಜಮೀನು ಅಂತ. ನಮಗೆ ನಾನು 45 ವರ್ಷ ನನಗೆ ಗೊತ್ತಿಲ್ಲ ಅಲ್ಲಿ ಈ ಜಮೀನು ಸೀನಪ್ಪನವ್ರದೇ. ಯಾರನ್ನ ಕೇಳ್ರಿ ಅವ್ರದ್ದೇ ಅಂತ ಇದ್ದಿದ್ದು. ಇವತ್ತು ಗೊತ್ತಾಗ್ತದೆ. ಯಾಕೆ ಗೊತ್ತಾಗ್ತಾ ಇದೆ? ನಾನು ಯಾವಾಗಲೂ ಹೇಳಿದ್ನಿ, ಎಲ್ಲಿಂದ ಪ್ರಾರಂಭ ಆಯಿತು ನನಗೆ ಗೊತ್ತಿಲ್ಲಪ್ಪ, ಊರು ನನ್ನ ಅಲ್ಲಿ ಪಕ್ಕದವ್ನು ನಾನು. ಆಯಿತು, ಸ್ವಾಗತ ಮಾಡ್ತೀನಿ ಗೊತ್ತಾಗಿದ್ದಕ್ಕೆ. ಅದಕ್ಕೆ ತನಿಖೆ ನಾನು ಕೂಡ ಒಬ್ಬ ಶಾಸಕನಾಗಿ ಅದಕ್ಕಿರೋ ಕರೆಕ್ಟ್ ರಿಪೋರ್ಟ್, ರಸ್ತೆಗಳೆಷ್ಟಿದೆ, ಆಮೇಲೆ ರಾಜಕಾಲುಗಳಿದೆಯಾ, ಮತ್ತು ಗ್ರಾಮ ಠಾಣೆ ಹೇಳಿದಾರಲ್ಲ, ಗ್ರಾಮ ಠಾಣೆ ಏನಿದೆ, ಗ್ರಾಮ ಠಾಣೆ ನನಗೆ ಗೊತ್ತಿಲ್ಲ. ಅದು ಈಗ ನಾನು ಬೆಳಗ್ಗೆ ಬರುವಾಗ ಕೂಡ ನಮ್ಮ ತಾಲೂಕ್ ಪಂಚಾಯತ್ ಹೋಗಿ ಅದೊಂದು ರಿಪೋರ್ಟ್ ಕೇಳಿದ್ದೀನಿ. ನಾನು ಬೇಚಾರೆ ಗ್ರಾಮ ಠಾಣೆ ಇದೆ ಅಂತ ಅದೊಂದು ರಿಪೋರ್ಟ್ ಕೇಳಿದ್ದೀನಿ. ಅದು ಏನು ರಿಪೋರ್ಟ್ ಕೊಡಿ ಅಂತ. ಅದೇ ಅದು ಕೆರೆ ಅನ್ನೋದು ನನಗೆ ಗೊತ್ತಿರೋ ಪ್ರಕಾರ ಅವತ್ತು ಆ ಜಮೀನು ಒಳಗಡೆ ನಿಂತು ನಾವು ಹುಡುಗರಾಗೆಲ್ಲ ನೋಡೋವೆ. ಇವತ್ತು ಸರ್ಕಾರಿ ಕೆರೆ ಬಿಡಲೇಬೇಕದು. ಈಗ ನಮ್ಮ ಅಧಿಕಾರಿ ಜಿಲ್ಲಾಧಿಕಾರಿಗಳು ಮಾತಾಡಿದ್ದೀನಿ ನಾನು. ಆದಷ್ಟು ಬೇಗನೆ ಇದು ರಿಪೋರ್ಟ್ ರೆಡಿ ಮಾಡಿ ಇದಕ್ಕೊಂದು ತೆರೆ ಎಳಿಬೇಕಾಗ್ತದೆ. ಇಲ್ಲಾಂದರೆ ಇದು ಮೈಲೇಜ್ ತಗೊಂಡಕ್ಕೆ ಹೋಗ್ತಾರೆ ಇವರು. ಯಾರೇನಾಗಲಿ, ಯಾರು ಅಕ್ರಮ ಆಗಿದೆ ಮುಲ್ಲಾಜಿದ್ರೆ ಆಸೆ ಆಗಬೇಕು, ನಾನು ಬರ್ತೀನಿ ಸ್ಪಾಟ್ಗೆ ಅಂತ ಹೇಳಿದ್ದೀನಿ. 100% ರಾಜಕೀಯ ಇದೆ ಅಂತ ನಾನು ಅನ್ಕೊತೀನಿ. ನಾನು ಇಷ್ಟು ದಿನ ಎಲ್ಲಿ ಇರಲಿಲ್ಲಲ್ಲಪ್ಪ, ಈಗ ಬಂದಿದೆ. ಆದರೆ ಇದು ನಿಜ ಕೂಡ ಆದರೂ ಕೂಡ ನಾವು ಅದು ಪರ ಇರಬೇಕಾಗ್ತದೆ. ಯಾವ್ದು ಪರ? ನ್ಯಾಯದ ಪರ ಇರಬೇಕಾಗ್ತದೆ. ಯಾರು ಅಕ್ರಮವಾಗಿರ್ತಾರೋ ಅವ್ರ ವಿರುದ್ಧವಾಗಿರಬೇಕಾಗ್ತದೆ. ನಾನು ಅದನ್ನ ಹೇಳ್ಕೊಂಬಂದಿದ್ದೀನಿ.